ರೀ 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 ಅಕ್ಕ 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 ರೀ ರೀ ಅಕ್ಕ ಅಕ್ಕ ಅಯ್ಯೋ ಎಲ್ಲೋದ್ರಿ ಅಲ್ಲವ ರೀ ರೀ ಅಕ್ಕ ಅಕ್ಕ ಅಯ್ಯೋ ಶಿವನಿ ಎಲ್ಲೂರು ಅಕ್ಕ ಇದನ್ನ ಡೋರ್ ತೆಗ್ಬಿಟ್ಟು ಎಲ್ಲೋದ್ರು ಯಾರು ಪತ್ತನೇ ಇಲ್ವಲ್ಲ ಇದೇನಿದು ರೂಮಲ್ಲಿ ಇದ್ದಿದ್ದು ಬಟ್ಟೆ ಏನೂ ಇಲ್ಲ ಅಲ್ಲ ಇದ್ದಿದ್ದು ಬಟ್ಟೆ ಬರೀ ಏನೂ ಇಲ್ಲ ಎಲ್ಗೋದ್ರು ಇವ್ರಲ್ಲವ ಅಕ್ಕ ಅಕ್ಕ ರೀ ರೀ ಏನಮ್ಮ ಯಾಕೆ ಕೂಕತ್ತಿದ್ಯಾ? ಅಣ್ಣ ಇವ್ರು ನಮ್ಮ ಮನೆಯವರು ಎಲ್ಲೋ ಹೊಂಟೋಗೋರಣ್ಣ. ಯಾರಮ್ಮ? ಯಾರು ಹೇಳಿ? ಅಣ್ಣ ಅದೇ ಈ ಮನೆಯವರು. ಈ ಮನೆಯವರಾ? ಅವ್ರು ಎಲ್ಲಿದ್ದಾರೆ? ಅವರು ಅಲ್ಲಿ 3 ತಿಂಗಳಾಯ್ತಮ್ಮ ಈ ಮನೆ ಓನರ್ ಹೋಗಿ. ಎಲ್ಗೋಗಿದ್ದಾರೆ ನೋಡಮ್ಮ, ಅವರು ಬೇರೆ ಕಡೆ ಇದ್ದಾರೆ. ಬಂದಾಗಿರ್ಲಿ ಅನ್ಬಿಟ್ಟು ಈ ಮನೆ ಕೊಂಡ್ಕೊಂಡಿದ್ದಾರೆ. ಈ ಮನೆ ನೋಡ್ಕೊಳಕ್ಕೆ ಅನ್ಬಿಟ್ಟು ಇಬ್ರು ಇದ್ರು, ಗಂಡ ಹೆಂಡತಿ. ಗಂಡ ಹೆಂಡತಿಯಾ? ಹೌದಮ್ಮ, ತುಂಬಾ ದಿನದಿಂದನೂ ಇದ್ರು. ಯಾಕಮ್ಮ? ಸರ್ ನಿಜ ಹೇಳಿ ಸರ್, ಇವ್ರಿಗೆ ಮದುವೆ ಆಗಿತ್ತು ಅವ್ರಿಬ್ರು ಗಂಡ ಹೆಂಡತಿನ? ಹೌದು, ಅವ್ರಿಬ್ರು ಗಂಡ ಹೆಂಡತಿನೇ. ಸರ್ ನನ್ಗನ್ನೇ ಮೋಸ ಮಾಡ್ಬಿಟ್ರು ಸರ್. ದೇವ್ರೇ ಇದ್ರ ಬಾಳ ಆಗ್ಬಿಟ್ರು ಸರ್. ಏನಮ್ಮ ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಅಳ್ಬಿಡ ಸುಮ್ಮನಿರು. ನನ್ನ ಅಡುಗೆ ಕತ್ಕ ಹೊಂಟೋದ್ರು ಸರ್. ಸರಿಯಮ್ಮ, ನೀನ್ ಯಾರು? ಸರ್ ಸರ್ ನನ್ನ ಅವನು ಮದುವೆ ಮಾಡ್ಕೊಂಡು 2 ದಿವಸ ಕರ್ಕ ಬಂದೆ ಸರ್. ಏನ್ ಹೇಳ್ತಾ ಇದೀಯಮ್ಮ ನೀನು? ಸರ್ ನನ್ನ ಅಡುಗೆ ಹೊತ್ಕ ಹೊಂಟೋಗೋರೆ ಸರ್. ಏನಮ್ಮ ನಿಮ್ಗೆ ಗೊತ್ತಾಗಲ್ವಾ? ಅಕ್ಕಪಕ್ಕದಲ್ಲಿ ವಿಚಾರಿಸ್ಬೇಕಲ್ವಾ? ಅದಿಂಗಮ್ಮ ವಿಚಾರಿಸ್ದಂಗೆ ನಿಮ್ಗೆ ಮದುವೆ ಮಾಡ್ಬಿಟ್ರು ನಿಮ್ಮ ಮನೆಯವರು? ನಮ್ಮ ಅವನಿಂದನೇ ಸರ್. ನಮ್ಮ ಅವ್ವ ವಿಚಾರಿಸಕ್ಕೂ ಬಿಡ್ಲಿಲ್ಲ. ಇವ್ರು ಹೇಳಿದ ಮಾತುಗಳೆಲ್ಲ ನಂಬ್ಕೊಂಡು ದೊಡ್ಡ ಶ್ರೀಮಂತರು ಅಂದ್ಬಿಟ್ಟು ನನ್ನ ಮಗಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಮ್ಮ ಅವ್ವ ಇಲ್ಲಿ ಮದುವೆ ಮಾಡಿದ್ದು ಸರ್. ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ ವಿಚಾರಿಸ್ತೀವಿ ಅಂದ್ರೆ ವಿಚಾರಿಸಕ್ ಬಿಟ್ಟಿಲ್ಲ. ಏನಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಮ್ಮ? ಏನ್ ಗೊತ್ತಾಗಲ್ವಾ? ಏನ್ ಅನ್ಕೊಬಿಟ್ಟಿದ್ದೀರಾ? ಏನ್ ಜೀವನ ಅಂದ್ರೆ ಮಕ್ಳು ಆಟ ಅನ್ಕೊಂಡಿದ್ದೀರಮ್ಮ? ಯಾವರಮ್ಮ ನೀನು? ಸರ್ ನಾನು ಮಾರ್ನಳ್ಳಿ ಅಂತ. ನೋಡಮ್ಮ, ಸಮಾಧಾನ ಮಾಡ್ಕೊಮ್ಮ. ಏನಮ್ಮ ಗೊತ್ತಾಗಲ್ವಮ್ಮ? ಇವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಗೊತ್ತು ಜೀವನ. ಯಾಕವ ಯಾಕಳ್ತಿದ್ದೀ? ಯಾರಪ್ಪ ನೀವು? ಸರ್ ನನ್ನ ತಂಗಿನೇ ಸರ್. ಏನಪ್ಪ ನಿಮ್ಗೆ ಸ್ವಲ್ಪ ಗೊತ್ತಾಗಲ್ವಾ? ಅಲ್ಲಪ್ಪ, ಯಾರೋ ಬಂದು ಮದುವೆ ಮಾಡ್ಕೊಡಿ ಅಂದ್ರೆ ಇಂದು ಮುಂದೆ ವಿಚಾರಿಸ್ತಾರೆ. ಹೇಗಪ್ಪ ನೀವು ಮದುವೆ ಮಾಡಿದ್ರೆ? ನೀವು ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮಗೆ? ಏನು ಅನ್ಕೊಂಡಿದ್ದೀರಾ ನೀವು? ಏನಪ್ಪ ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮಗೆ? ತಿಳುವಳಿಕೆ ಇಲ್ವಾ? ಸರ್ ಏನಾಯ್ತು ಸರ್? ಏನಾಯ್ತವ? ಅಣ್ಣ ಮದುವೆ ಮಾಡ್ಕೊಂಡು ನೆನೆ ಸಂದಲ್ಲಿ ಬಂದ್ಮೇಲೆ ಒಡವೆ ಏನಾದ್ರು ಬಿಚ್ಕೊಡು ಅಂತ ಅಂದ್ರು ಕಣ. ಹಾಗೆ ಎಲ್ಲರೂ ಒಡವೆಗಳೆಲ್ಲ ಬಿಚ್ಕೊಟ್ಟೆ. ಆಮೇಲಿಂದ ಅದೇನೋ ಜ್ಯೂಸ್ ನಂಗೆ ಕೊಟ್ಟರು. ಕುಡಿದ್ಬಿಟ್ಟು ಹೋಗಿ ಮನೆಗೆ ಹೋಗು ಅಂದರು. ಅದು ಕುಡ್ದಷ್ಟು ನಿದ್ದೆ ಬಂದ್ಬಿಟ್ಟು ನಾನು ಹೋಗಿ ಬೇರೆ ರೂಮಲ್ಲಿ ಮನೆ ಕಂಡೆ. ಆಮೇಲೆ ಜೊತೆಲೂ ಮನೆ ಕಬೇಡ್ದು ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ತಾಲಿ ಕಟ್ಟಗಂಟ ಮನೆ ಕಬೇಡ್ದು ಅಂದ್ಬಿಟ್ಟು. ಏನಮ್ಮ ಮದುವೆ ಆಗಿದೆ ಅಂತೀಯಾ? ತಾಲಿ ಕಟ್ಟಿರ್ಲಿಲ್ವಾ? ಸರ್ ಇಲ್ಲ ಸರ್, ತಾಲಿ ಕಟ್ಟಿದ್ದಿಲ್ಲ. ಬೀಗರು ಹುಡುಗ ದಿವಸ ನಮ್ಮ ಸಂಪ್ರದಾಯ ಕಟ್ಟೋದು ತಾಳಿ ಅಂತಂದ್ರು ಸರ್. ಏನಪ್ಪ ಬುದ್ಧಿ ಇರಲಿಲ್ವಾ ನಿಮಗೆ? ವಿಚಾರಿಸ್ಬಿಟ್ಟು ಮಾಡಬೇಕು ಅಂದ್ಬಿಟ್ಟು ಏನು ಮಾಡ ಸರ್? ನಮ್ಮ ಮನೇಲಿ ನಮ್ಮ ಮಾತು ಕೇಳೋರೇ ಗೊತ್ತಿಲ್ಲ. ನಮ್ಮವ್ವ ನಾನೇನು ಹೊಟ್ಟೆ ಉರಿ ಮಾಡ್ತೀನಿ, ನನಗೆ ನನ್ನ ಮಗಳನ್ನ ಅಲ್ಲೇ ಮಾಡಬೇಕು ಅಂದು ನಾವೇನು ಮಾಡಂಗಿದ್ದು ಸರ್? ಏನು ಮಾಡಂಗಿದ್ದು ಹೇಳಿ? ಇವತ್ತು ಈ ಪರಿಸ್ಥಿತಿಗೆ ಇವರು ರೌನೇ ಕಾರಣ. ನಾವೇನು ಮಾಡಂಗಿಲ್ಲ. ನಾನುವೇ ಸಾಲ ಮಾಡಿ ಮದುವೆ ಮಾಡೀನಿ. ಏನಪ್ಪ ಹುಡುಗಿ ಜೀವನ ತುಂಬ ಕಷ್ಟ. ಇವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಗೊತ್ತು ಜೀವನ ಅಂದರೆ. ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋಬೇಕಲ್ವಾ? ಗೊತ್ತು ಸಹ ಇದೇ ಥರ ಆಯ್ತದೆ ಅಂತ ಮನೆ ಇತ್ತು ನನಗೆ ನಿಜಕ್ಕೂ. ಅಣ್ಣ ನನ್ನ ಒಡವೆ ಎಲ್ಲ ಹೋದ್ವಲ್ಲಣ್ಣ. ಹುಚ್ಚು ಬಾಯ, ಜೀವನವೇ ಯಾಕೆ ಕೊಟ್ಟೋಯ್ತಾ ಕುಂತದೆ? ಒಡವೆ ಕಟ್ಕೊಂಡೇನು ನಡಿ ಊರಿಗೆ ಹೋಗೋದ? ಆಯ್ತಪ್ಪ, ಏನೋ ಹುಡುಗಿ ಏನು ಮಾತಾಡಬೇಡ. ಏನೋ ನೀವು ನಿಮಗೂ ತಿಳುವಳಿಕೆ ಇರಬೇಕಾಗಿತ್ತು. ಅಕ್ಕಪಕ್ಕದಲ್ಲಿ ಬಂದು ವಿಚಾರಿಸಿದ್ರೆ ಈಗ ನಾವುಗಳು ಹೇಳವು. ಈ ಹುಡುಗಿ ಅಳ್ತಿದ್ದು ಕೇಳ್ಕೊಂಡು ನಾನು ಬಂದಿದ್ದು. ಅವರು ಒಳ್ಳೆಯವ್ರ ಥರನೇ ಇದ್ರಪ್ಪ, ಗಂಡ ಹೆಂಡತಿ ಅಂದ್ಬಿಟ್ಟು ಹೇಳ್ಕೊಂಡು ನಮ್ಮ ಮನೆಗಳಿಗೆಲ್ಲ ಬರ್ತಿದ್ರು. ಹಾಗೆಲ್ಲ ಇದ್ರು ಸರ್. ಇದು ಅವ್ರ ಮನೆ ಅಲ್ವಾ? ಇಲ್ಲಪ್ಪ, ಈ ಮನೆ ಓನರ್ ಬೇರೆ ಕಡೆ ಇದ್ದಾರೆ. ಈ ಮನೆ ನೋಡ್ಕೊಳ್ಳಿ ಅಂದ್ಬಿಟ್ಟು ಇವರಿಬ್ಬರನ್ನ ಕೆಲಸ ತಗೊಂಡಿದ್ದು ಗಂಡ ಹೆಂಡ್ತಿನ. ಇವಾಗ ನೋಡಿದ್ರೆ ಈ ಥರ ಮೋಸ ಮಾಡ್ಹೋಗಿದಾರಲ್ಲ. ಛೇ, ನಿಜಕ್ಕೂ ತುಂಬ ಬೇಜಾರಾಗ್ತಾ ಇದೆ ನನಗೆ. ಬೇರೆ ದುಡ್ಡು ಚಿನ್ನ ಹೊತ್ಕೊಂಡು ಹೋಗಿದಾರಲ್ಲ. ನಾನು ಮೊದಲೇನು ಮನೆ ಇತ್ತು ಸರ್, ಅದಕ್ಕೆ ನಾವೇನು ಚಿನ್ನದ್ದು ಕೊಟ್ಟಿತ್ತಿಲ್ಲ. ನಾನು ನಕಲಿ ಒಡವೆಗಳು ಹಾಕಿದ್ದು. ಏನು ಹೇಳ್ತಾ ಇದ್ದೀ? ಇನ್ನೇನು ನೀನು ಕುಣಿಯೋದು ನೋಡ್ರೆ ನನಗೆ ಯಾಕೋ ಇವ್ರ ಮೇಲೆ ಒಂದು ತಿಂಗಳು ಮದುವೆ ಮಾಡ್ಕೊಳ್ಳೋರು ಇದ್ದಕ್ಕಿದ್ದಂಗೆ. ವಾರಕ್ಕೆ ಮದುವೆ ಬೇಕು ಅಂದ್ರೆ ಇಲ್ತಾರನೇ ಮಾಡುವೆ. ಕೈಲೂ ಕಾಸು ಇತ್ತಿಲ್ಲ. ಹೆಂಗಾರು ಮಾಡಿ ಇನ್ನೊಂದ್ಸತಿ ಮಾಡಿಸ್ಕೊಡಕ್ಕಾಯ್ತದೆ. ಇನ್ನೊಂದು ತಿಂಗಳು ಬಿಟ್ಕೊಂಡು ಅಂದ್ಬಿಟ್ಟು ನಾನು ನಕಲಿ ಒಡವೆಗಳು ತಗೊಬಂದಿದ್ದೆ. ಹೆಂಗೋ ಬಿಡಪ್ಪ, ನೀನು ತುಂಬ ತಲೆ ಓಡಿಸಿದ್ಯಾ. ಹೆಂಗೋ ಒಳ್ಳೇದೇ ಆಯಿತು ಸರ್. ನಮ್ಮ ಫೋನ್ ನಂಬರ್ ಕೊಡ್ತೀವಿ. ಆ ಬಡಿಯಕ್ಲೇನೋ ಕಂಡ್ರೆ ಹೊಸಿ ನಮ್ಗೆ ಹೇಳಿ ಸರ್. ಕಂಪ್ಲೇಂಟ್ ಕೊಡ್ತೀವಿ. ಹೋಗಿ ಸುಮ್ಮನೆ ಬಿಡಕ್ಕಿಲ್ಲ. ಈ ಥರ ಮೋಸ ಮಾಡಿರೋ ಬಿಡಕ್ಕಿಲ್ಲ, ಸುಮ್ಮನೆ ಬಿಡಕ್ಕಿಲ್ಲ. ಏನು ಮಾಡೋದು ಸರ್? ನನ್ನ ತಂಗಿ ಭಾಳ ಹಾಳಾಯ್ತಲ್ಲ. ಅಯ್ಯೋ ಏನೂ ಆಗಿಲ್ಲ ಸದ್ಯ, ಏನೂ ಆಗಿಲ್ವಲ್ಲ. ನಿಮ್ಮ ಅದೃಷ್ಟಕ್ಕೆ ಅದೇ ಸರಿ. ಅವ್ರಿಗೆ ಏನು ತಾಲಿ ಕಟ್ಟಿಲ್ವಲ್ಲಪ್ಪ. ಎಲ್ಲಾದ್ರೂ ನೋಡಿ ನಿಮ್ಮ ಹುಡುಗಿಗೆ ಒಳ್ಳೆ ಕಡೆ ಮದುವೆ ಮಾಡು. ಎಲ್ಲ ಹಳ್ಳಿ ಕಡೆನೇ ಆಗಕ್ಕೆ ಇಷ್ಟಪಡ್ತಾರೆ. ನೀವೆಲ್ಲಾದರೂ ಅಲ್ಲೇ ನಿಮ್ಗೆ ಗೊತ್ತಿರೋ ಜನದಲ್ಲಿ ಮದುವೆ ಮಾಡಿ. ದೂರದ ಬೆಟ್ಟ ನುಣಿಗೆ ನನಗೆ ಯಾವತ್ತೂ ಆಸೆ ಪಡಕ್ಕೆ ಹೋಗ್ಬಾರ್ದಪ್ಪ. ಗೊತ್ತಿರೋ ಜಾಗದಲ್ಲಿ ಮಾಡಿದ್ರೆ ಇದೆಲ್ಲ ಆಗ್ತಿತ್ತಾ? ಸುಮ್ಮನೆ ಸರ್, ನಾವು ಎಷ್ಟೇ ಒಳ್ಳೇದು ಮಾಡಕ್ಕೆ ಹೋದ್ರು ಜನಗಳಿಗೆ ನಾವು ಕೆಟ್ಟದಾಗೆ ಕಾಣ್ತೀವಿ. ಎಷ್ಟು ಇಷ್ಟಪಡ್ತಿದೆ ಗೊತ್ತಾ ಸರ್? ನನ್ನ ತಂಗಿ ಒಳ್ಳೆ ತಕ್ಕ ಮಾಡಬೇಕು ಅಂದ್ಬಿಟ್ಟು ನಾವೇ ಹುಡುಕಿ ಎಲ್ಲ ಹುಡುಕಾಡ್ತಿದೆ ಕನ್ಸ. ಒಳ್ಳೆ ಕಡೆ ಸಂಬಂಧನೂ ಸಿಕ್ಕಿತ್ತು. ಇವು ಅವ್ನು ಮಾತು ಕಟ್ಕೊಂಡು ಕುಣಿದ್ಲು. ಇವತ್ತು ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು. ಈಗ ಇವಳು ಹಬ್ಬ 6 ಬೋಸೋಳ, ನಾವೊಂದು ಬೋಸಕ್ಕಿಲ್ವಾ? ನೋಡಿ ಸರ್ ಯಾವ ಥರ ಮಾಡಿದ್ರು ಅಂತ. ಆಯ್ತಪ್ಪ, ಏನೋ ಆಗಬಾರ್ದಾಯ್ತು ಆಯಿತು. ಸದ್ಯ ಇಷ್ಟರಲ್ಲೇ ಕಳೆದೋಯ್ತು ಅಂತ ಖುಷಿ ಪಡಿ. ಏನೋ ಒಂದು ಒಳ್ಳೇದಾಗಲಿ. ಕರ್ಕೊಂಡು ಹೋಗಪ್ಪ ಪಾಪ ಹುಡುಗಿನ. ಹಾಗೆ ಕಂಪ್ಲೇಂಟ್ ಕೊಡಿ, ಸುಮ್ಮನೆ ಬಿಡಬೇಡಿ ಅವ್ರನ್ನ. ಕಂಪ್ಲೇಂಟ್ ಕೊಡಿ. ಅವ್ರು ಎಷ್ಟು ಜನಕ್ಕೆ ಮೋಸ ಮಾಡಿದಾರೋ ಏನೋ. ಇಲ್ಲ ಸರ್, ಇಲ್ಲೇ ಕಂಪ್ಲೇಂಟ್ ಕೊಟ್ಟೆ ಹೋಗ್ತೀನಿ. ಸರಿನಪ್ಪ, ಕಂಪ್ಲೇಂಟ್ ಕೊಟ್ಬಿಟ್ಟು ಹೊರಡಿ ಪಾಪ. ನಡಿ ಹೋಗದ. ನನ್ನ ಸಂಸ್ಬಿಡೋಣ, ನನ್ನ ಸಂಸ್ಬಿಡು. ಅವ್ರ ಮಾತು ಕಟ್ಕಟ್ಟು ನನ್ನ ಜೀವನದ ಹಾಳು ಮಾಡ್ಕೊಬಿಟ್ಟೆ. ನಾನು ನಿನ್ನ ಮಾತು ಕೇಳಬೇಕಾಗಿತ್ತು. ನನ್ನ ಸಂಸ್ಬಿಡು ಬೇಡ. ನನ್ನ ಸಂಸ್ಬಿಡೋಣ. ನಿನ್ನ ಅಮ್ಮ ಕನ್ನಡ ತಪ್ಪಾಯ್ತು ಕನ್ನಡ. ಇನ್ಯಾವತ್ತೂ ನಾನು ನಿನ್ನ ಮಾತು ತೆಗ್ದಾಕಿಲ್ಲ.
ನಿನ್ನ ಮಾತು ಕೇಳ್ದೆ ಹೋಗ್ತಿದ್ದ ಪರಿಸ್ಥಿತಿ ಹಿಂಗೆ ಆಗಿದ್ವಾಡ ನಾನು ಸಂಸ್ಬಿಡೋಣ ಅವನ ಮಾತು ಕಟ್ಕೊಂಡು ನನ್ನ ಜೀವನದ ಹಾಳು ಮಾಡ್ಕೊಬಿಟ್ಟೆ ನಾನು. ನಡಿ ಆಯಿತು, ತಲೆಗೆಡ್ಸ್ಕೊಬೇಡ. ಏನು ಆಯ್ಕಿಲ್ಲ ನಡಿ. ಹೆಂಗೋ ಸದ್ಯಕ್ಕೆ ಏನೂ ಆಗಿಲ್ವಲ್ಲ, ಅದೇ ನಮ್ಮ ಅದೃಷ್ಟ. ಇಲ್ಲಡ ಅವ್ನು ಮಾತಾಡೋಕ್ಕೂ ಬರ್ತಿತ್ತಿಲ್ಲ ಅವಳು. ಎಷ್ಟೇರೋ ಗಂಡ ಅಲ್ವಾ, ನಾನು ಕುಟ್ಟು ಮಾತಾಡೋಕ್ಕೂ ಬಿಡ್ಲಿಲ್ಲ. ಬಾಗ್ಲಲ್ಲಿ ನಿಲ್ಸ್ಕೊಂಡೆ ಮಾಡ್ಬೇಡ ಬಿಚ್ಚಿಸ್ಕೊಂಡು ಹೋಗಿ ಮನೆಗೆ ಕೊಂದು ನಾನು ಚಿಲ್ಕಾಕೊಂಡು ರೂಮಲ್ಲಿ ಮನೆಗಿದೆ. ಸದ್ಯ ಇಷ್ಟರಲ್ಲೇ ಕಳ್ದೋಯ್ತಲ್ಲ, ನಡಿ ಊರಿಗೆ ಹೋಗದೆ ನಡಿ. ಅಯ್ಯಮ್ಮ ಎಲ್ಲೋದ ನಿನ್ನ ಮಗ? ಎಲ್ಲೋಗಿದ್ದಾನು? ಹೋಗೋನೆ ನೆನೆ ಇರ್ತಿ ಮಕ್ಕ ನೋಡಿಲ್ವಲ್ಲ ನೋಡ್ಕೊಬರಕ್ಕೆ. ಅಯ್ಯೋ ಸರಿ ಕಣ ಹಾಕು. ಏನು ಸೀನ್ಗಿಲ್ ಮಕ್ಕಳು ಉಡ್ಸಾರ ಇವರು. ಅವ್ವ ಇವತ್ತೊಂದು ಕಾಲದಲ್ಲಿ ಇವ್ರು ಆಡೋ ಆಟಗಳ ನೋಡಕ್ಕೆ ಹಾಕಿಲ್ಲ ಕಣವ. ನೀನೇನಾರು ಅನ್ಕೊಬಿಡು. ಅಯ್ಯೋ ಶಿವನೇ, ನಾಳೆ ಕರ್ನಾರೆ ಮಡಿಕೊಂಡು ಎಲ್ಲಿ ಹೋಗಿದ್ದಾನೋ ಬುದ್ಧಿ ಬೇಡವಾ ಇವನಿಗೆ? ಅಲ್ಲ ಎಲ್ಲಾರಿಯ ನಾಳೆಗೆ ಕರ್ನಾರೆ ಇಲ್ಲಿ ಬಂಗ ಇರ್ತದೆ ಅಂತಾನೆ ಬಿಟ್ಟು ಎಡ್ತಿ ಮನೆಗೆ ಹೋಗಿದ್ದಾನ. ಎಡ್ತಿ ನೋಡೋಕ್ಕೆ ಇವನು ಭಾಳ ಕಲ್ತವನೆ ಕಂದ್ಬಿಡು ನಿನ್ನ ಮಗನೂ. ಏನು ಸಾಮಾನ್ಯದನ ಅಲ್ಲ ಕಣ. ಅಯ್ಯೋ ಕಲೀಲಿ ಸುಮ್ಕಿರಮ್ಮ, ಕಲೀಲಿ ಸುಮ್ಕಿರು. ಏನು ಸಾಮಾನ್ಯದ ಬುದ್ಧಿ ಕಲ್ತಿದ್ದಾವ? ಆಡ್ಬಾರ್ದು ಅವತಾರ ಆಡ್ತಾನೆ. ಏನು ಕಟ್ಕೊಂಡಿನಿ ಅಂತ ಎಲ್ಲೋಗಿದ್ದಾನೋ? ಎಡ್ತೀಯ ಏನು ಬಿಟ್ಟು ಕೊಟ್ಟಳವ? ನೆನೆ ಏನು ತೆಗೆ ಬನ್ನಿ ಇನ್ನೊಂದು ಎಡಿಸ್ಬಿಟ್ಕೊಂಡು ಅಂತಿದ್ಲು. ಓದ್ಕೊಂಡು ಹೋಗ್ಬೇಕಲ್ಲ, ಮಿಕ್ಕಿರೋದು ಪಕ್ಕಿರೋದೆಲ್ಲ ಗೋರ್ಕೊಂಡು ತಗೊಂಡೋಗಿದ್ದ ನೀನು. ಯಾರು ಗೊತ್ತು? ಬರ್ಗೆಟ್ ಮುಂಡೆಯವ್ರಂಗೆ ಆಡ್ತವೆ. ಗತ್ಕೆಟ್ ಮುಂಡೆ ಮನೆಯಿಂದ ತಂದೆ ಎಣ್ಣೆ, ಗತ್ಕೆಟ್ ಮುಂಡೆ ಮನೆಯಿಂದ ಯಾಕಾರು ತಂದು ಅನಿಸ್ತದೆ. ಗರದ್ರ ಮುಂಡೆ ಒಂದು ಗಳಿಗಿರ್ನಿಲ್ಲ, ಕರ್ನಾರೆ ಗಂಟ್ಲು ಇರ್ನಿಲ್ಲ. ನೋಡು ಮತ್ತೆ ಹೆಂಗೆ ಕೊಟ್ಟೋದ್ಲು ಬರ್ನಿ ಅಂತ ನೋಡಮ್ಮ. ಯಾವ ಬುದ್ಧಿ ಕಲ್ತಿದ್ದಾಳು? ಇರೋಳು ಏನು ಕೊಡ್ದು ಕಟ್ಟೆ ಆಗ್ತಿದ್ಲ? ಯಾರು ಇಲ್ದಂಗೆ ಮನೆ ಖಾಲಿ ಮನೆ ಬಿಟ್ಟು ನಾವೇನು ಹೋಗೋದು? ನಮ್ಮ ಮನೆ ಬಿಟ್ಟು ಅಂದನೆ ಬಿಟ್ಟು ಎಷ್ಟು ದಿವ್ಸ ಕಟ್ಟಿದ್ದಾಳೋ ಕಡೆಯಲ್ಲಿ. ಇರಲಿ ಸುಮ್ಕಿರು, ಇರ್ಲತ್ತೆ. ಅಯ್ಯೋ ನನ್ನ ಮಗಳನ್ನ ಕಂಡ್ರೆ ಆಯ್ತಿಲ್ಲ. ಈ ಮದುವೆ ಇದಾದ್ಮೇಲಂತೂ ಗುರ್ತಾದ್ಮೇಲಂತೂ ಅವನಿಗೂ ಹೆಣ್ಕಂಡ್ರೆ ಆಯ್ತಿಲ್ಲ. ಇಷ್ಟ ಇಲ್ಲ ಮದುವೆ. ಹೊಸಿ ಮಾತಾಡ್ತಿದ್ರ. ಅಯ್ಯಪ್ಪ ದೇವ್ರೆ ಭಗವಂತ. ಒಂದೊಂದು ಆಟ ಆಡ್ತಿದ್ರಮ್ಮ, ಒಂದೊಂದು ಆಟ ಆಡ್ತಿದ್ರ ಇವರು. ಸರಿ ನಾಕವ್ವ ಅದೇನು ಬುದ್ಧಿ ಕಲ್ತಿದ್ದಾರೋ. ಅಯ್ಯೋ ಅದೇನವ್ವ, ಅವ್ರಿಗೆ ಚೆನ್ನಾಗಿ ಕಾಣಬೇಕು ಬಿಡು. ಅಲ್ಲಿಗೆ ಎಷ್ಟೊತ್ಗೆ ಹೋಗೋದು ಕರ್ನಾರ್ಗೆ? ಏಟೊತ್ಕೊಂಡದವ್ವ? ಇಲ್ಲಿಂದ ಒಂದು 12 ಗಂಟೆಗೆ ಬಿಡೋಕಾಯ್ತದ ಹಾಕಮ್ಮ? ಆಯ್ತದೆ. ಏನೇನು ಮಾಡಾರೋ ಕಾಣೆ. ಬೋಟಿ ಗೊಜ್ಜು ಅದು ಇದು ಎಲ್ಲ ಮಾಡ್ತಾರಲ್ವವ್ವ? ಮಾಡ್ದಾನೆ ಇದ್ದಾರೆ ಅವ್ರೇನು ಕಾಟಿ ಪೋಟಿಗಳಮ್ಮ ಮಾಡ್ದಾನೆಯೇ. ನಾನು ಅಳಿ ಮೈನ್ ಮನೆ ನೋಡ್ಬೇಕು. ನೀನು ನೋಡಿ ಹೆಂಗದೆ ಅಂತ. ಯಾವ ವಾಷಿಂಗ್ ಮಿಷಿನ್ ಏನು, ಆ ಫ್ರಿಜ್ ಏನು, ಆ ಗ್ಯಾಸ್ ಒಲೆಗೆ ಹೊಡ್ಕೊಳಕಿಲ್ಲ ನಾವು, ಪಾಕ್ಳು ಹೊಡ್ಕೊಳಕಿಲ್ಲ. ಆ ಬದುಕು ಬಾಳು ಮನೇಲಿ ತುಂಬಿ ತುಳುಕ್ತದೆ ಕಣಮ್ಮ. ಅಯ್ಯೋ ನನ್ನ ಮಗಳು ಏನು ಹೇಳಿ ಕಣಮ್ಮ, ಅದೃಷ್ಟವಂತೆ ಮಾತ್ರ, ಭಾಳ ಅದೃಷ್ಟ ಮಾಡೋಳೆ ಕಣಮ್ಮ. ಹಿಂಗೆ ಅಂತಾಳೆ ಅನ್ಕೋಬೇಡ, ಜಂಬು ಕೇಳ್ಕೊತಾಳೆ ಅನ್ಕೋಬೇಡ. ಓಸಿ ಚೆನ್ನಾಗಿಲ್ಲ ಬದುಕು ಬಾಳು. ನೋಡಿದ್ರೆ ಬಾಯಿ ನೀರು ಬರ್ತದೆ. ನಾನು ಜಾಸ್ತಿ ದಿವಸ ಇರಕ್ಕಿಲ್ಲ, ಹೊಂಟೋಯ್ತೀನಿ. ಹೇಳು ನನ್ನ ಮಗಳು ಕರ್ಕೊಂಡೋಗಿ ಇರ್ಸ್ಕೊತೀನಿ ಕಣಮ್ಮ. ಇಲ್ಲಿ ಏನು ಮಾಡಕ್ಕಿದ್ದಿ ಅಂತ. ಸಿಟಿ ಜೀವನ ನೋಡ್ಬೇಡ್ದ ನಾವು, ಹೋಗಿ ಸೇರ್ಕೊತೀವಿ. ಇಲ್ಲಿ ಏನು ಕೆಲಸ ನನಗೆ? ಇವನು ಈಗಲೇ ಎರ್ತಿಕಲ್ಲಿ ಇಟ್ಟು ಮಾಡಿಕ್ಕೆ ಸಿಕ್ಕಿಲ್ಲ, ಇವನು ಇಕ್ತಂಗಾಯ್ತಾ? ಅದಕ್ಕೆ ನಾನು ಇರಕ್ಕಿಲ್ಲ. ನಾನು ಹೊಂಟೋಯ್ತೀನಿ. ನಾನು ಹೋಗ್ಬಿಟ್ಟು ನನ್ನ ಮಗಳು ಮನೆಗೆ ಸೇರ್ಕೊತೀನಿ. ಹೇಳು ನನ್ನ ಮಗಳು. ಆಮೇಲೆ ನಳಿ ಮೈನೋಗೆ ಅಂತಲ್ಲ ಅವತ್ತು ಮದುವೆಗಿನ ಮುಂಚೆಗೆ ಹೇಳೋದು, ನೀವು ಬಂದಿದ್ದು ಕಳಿವ್ರಿ ಅಂತ. ಹೊಸಿ ಒಳ್ಳೆದಲ್ಲ ನೋಡೋಕ್ಕೆ. ಒಂದೇನಾರು ಒಂದು ಮಾತು ಬಾಯಿನ ಬಂದದ. ಅಯ್ಯಪ್ಪ ಚಿನ್ನನೂ ಒಂದೇ, ನನ್ನ ಹಳಿ ಮೈನೂ ಒಂದೇ ಕಣಮ್ಮ. ಹಿಂಗೊಂತಳ ನಾನು ಸಿಕ್ಕಿಲ್ಲ. ಹೆಂಗೋ ನನಗೆ ಒಳ್ಳೆ ಹಳಿ ಮೈ ಸಿಕ್ತ. ಇನ್ನು ಏನಾಗಬೇಕು ನನಗೆ? ಹೆಂಗೋ ಬಿಡವ್ವ, ನಿನ್ಗೆ ಒಳ್ಳೆ ಹಳಿ ಮೈಯ ಸಿಕ್ತಾ? ನಾಳೆ ಒಳ್ಳೆ ನನಗೆ ಬಾರೂಟ ಸಿಕ್ಬಿಟ್ರು ಸಾಕು, ಅಷ್ಟೇ ಸಮಾಧಾನ ಕಣವ್ವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.